ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 3 ದಿನಗಳ ಕಾಲ ಇಂದು ನಾಳೆ ಮತ್ತು ನಾಡಿದ್ದು ಈ ಆವರಣದಲ್ಲಿ ಜರುಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸುವುದಕ್ಕೆ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವರು ಆಗಿರುವ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಂಡಿದ್ದಾರೆ. ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿಯ ಇದ್ದಾರೆ. ಅವ್ರನ್ನ ತಮ್ಮೆಲ್ಲರ ಚಪ್ಪಾಳೆಯಿಂದ ಸ್ವಾಗತಿಸ್ತೇನೆ. ಸಚಿವರು ಆಡಳಿತ ಶಂಕರಗೌಡ ಸೋಮನಾಳ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮೌಲ್ಯಮಾಪನ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಶಕ್ತಿ ಸಂಭ್ರಮದ ಸಂದೇಶಕರಾಗಿರುವ ಶಾಂತಾದೇವಿ ಮೇಡಮ್ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರದರ್ಶಕ ತಂಡದವರು ಕಡೆ ಬರಬೇಕು, ಅಲ್ಲೆಲ್ಲರೂ ಇರುವಂತವರು ಸಭಾಂಗಣದಲ್ಲಿ ಬರಬೇಕು. ಈಗ ನಾಡಗೀತೆ ನಡೀತಾ ಇದೆ. ದಯವಿಟ್ಟು ಇಲ್ಲಿರುವ ಎಲ್ಲರೂ ಎದ್ದು ನಿಂತು ನಾಡಗೀತೆ. ಹೋದ ಮಾರ್ಚ್ನಲ್ಲಿ ಮಹಿಳಾ ದಿನಾಚರಣೆಯ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು ಆಚರಣೆಗೆ. ಆದರೆ ಹಲವಾರು ಕಾರ್ಯಕ್ರಮಗಳು ಬ್ಯಾಂಗ್ಳೂರಿನಲ್ಲಿ ಅವತ್ತು ಇರೋದ್ರಿಂದ ಅವತ್ತು ಬರ್ಲಿಕ್ಕೆ ಆಗಿರಲಿಲ್ಲ. ನಾನು ಅವತ್ತೇ ಮಾತನ್ನು ಕೊಟ್ಟಿದ್ದೆ, ನಾನು ಮುಂದೆ ನೀವು ಕರೆದಂಥ ಯಾವುದೇ ಕಾರ್ಯಕ್ರಮ ಖಂಡಿತವಾಗ್ಲೂ ಬರ್ತೀನಿ ಅಂತ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಮಾನ್ಯ ಆಕಳಿಸ್ತಾ ಇದ್ದಾರೆ, ಕೆಲವು ಜನ ವಾಚನ್ನು ನೋಡ್ತಾ ಇದ್ದಾರೆ. ಬಂಧುಗಳೇ, ಮಕ್ಕಳ ಜೀವನದಲ್ಲಿ ನಾನು ಈ ಘಟ್ಟ ದಾಟಿ ಬಂದಿದ್ದೀನಿ. ನನಗೂ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಅತಿಥಿಗಳು ಬಂದು ಇಂಥ ಲೆಕ್ಚರ್ ಹೇಳುವಂಥ ಸಂದರ್ಭದಲ್ಲಿ ಯಾವಾಗಾದರೂ ಮುಗಿಯುತ್ತಪ್ಪ, ಯಾವಾಗಾದರೂ ನಾವು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋಣ, ಯಾವಾಗಾದರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋಣ. ನಾನು ಈ ಘಟ್ಟ ದಾಟಿ ಬಂದಿದ್ದೀನಿ. ಆದರೆ ನಾನೀಗ ನಿಮ್ಗೇನು ಹೇಳ್ತಾ ಇದ್ದೀನಲ್ಲ, ಈ ಹೇಳೋದನ್ನ ನೀವು ಕೇಳೋದನ್ನ ಇನ್ನೊಮ್ಮೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕಿಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕುಳಿತಂಥದ್ರಲ್ಲಿ ಕಡಿಮೆ ಅಂದರೂ ಒಂದು 10 ಜನ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಬೇಕನ್ನೋದು ನನ್ನ ಆಸೆ. ಮಹಿಳೆ ಇಲ್ಲದೆ ಮನೆಯನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮಹಿಳೆ ಇಲ್ಲದೆ ರಾಜಕಾರಣವನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಷನ್ ತೆಗೆದುಕೊಂಡು ಬಂದು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ವರೆಗೂ 50% ರಿಸರ್ವೇಷನ್ನ ಕೊಟ್ಟು ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ವಿ. ಅದರ ಉದಾಹರಣೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಅದ್ರ ನಾವು MLAಗೆ MP ಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬಹಳಷ್ಟು ಪ್ರಯತ್ನ ಮಾಡಿದ್ವಿ 2014 UPA ಸರ್ಕಾರ ಇದ್ದಾಗ. ಆದರೆ ನಮ್ಮ ಮಿತ್ರ ಪಕ್ಷಗಳ ಸಹಕಾರ ಸಿಗದಿದ್ದಕ್ಕೆ ಆವಾಗ ಅದು ಬಿದ್ದು ಹೋಯ್ತು. ರಾಜ್ಯಸಭಾದಲ್ಲಿ ಕ್ಲಿಯರ್ ಆಗಿ ಲೋಕಸಭಾದಲ್ಲಿ ಬಿದ್ದು ಹೋಯ್ತು. ಬಟ್ ಈಗ ಪ್ರಸ್ತುತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಅವರು ಮಹಿಳಾ ರಿಸರ್ವೇಷನ್ನ 2 ಸದನದಲ್ಲಿ ಪಾಸ್ ಮಾಡಿದ್ದಾರೆ. ಇದು ಮಹಿಳೆಯರಿಗೆ ಒಂದು ಹೆಮ್ಮೆಯ ಸಂಗತಿ. ಬಿಜಾಪುರದಲ್ಲಿ ಎಷ್ಟು MLA ಸೀಟ್ ಇದೆ ಸಂಗಮೇಶ್? 8 ಇದೆ. 2 ಮಹಿಳಾ MLAನ ನೋಡ್ತೀರಾ ನೀವು 2028ಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ. ಬೆಳಗಾವಿಯಲ್ಲಿ 18 ಕ್ಷೇತ್ರ, 6 ಜನ ಮಹಿಳಾ MLAಗಳಾಗ್ತೀವಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಕ್ಷೇತ್ರ ಇವತ್ತು ಮಹಿಳೆಯನ್ನ ಬಿಟ್ಟು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನಾನು ಬಂದಂಥ ಉದ್ದೇಶ ತಕ್ಕ ಮಟ್ಟಿಗೆ ನನ್ನ ಒಂದು ಮನಸ್ಸಿನ ಒಂದು ಭಾವನೆಯನ್ನು ತಮ್ಮಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ. ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಜೀವನ ಒಮ್ಮೆ, ಯಾವಾಗ ಭಗವಂತ ಕರೀತಾನೋ ಗೊತ್ತಿಲ್ಲ. ಆದರೆ ಇರೋವರೆಗೂ ನಾವು ಸಾಧನೆಯನ್ನು ಮಾಡಬೇಕು. ಇದೇ ನಾನು ಇವತ್ತು ನಿಮಗೆ ನನ್ನ ಮಕ್ಕಳು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನನ್ನ ಮಗನಿಗೆ ವಯಸ್ಸು ಎಷ್ಟು ಗೊತ್ತಾ? 30 ವರ್ಷ. ನೀವಾದರೂ ಅಟ್ಲೀಸ್ಟ್ 20 ವರ್ಷದವ್ರು ಇದ್ದೀರಿ. ನನಗೆ ಸೊಸೆ ಇದ್ದಾಳೆ, ನನಗೆ 1.5 ವರ್ಷದ ಮೊಮ್ಮಗಳಿದ್ದಾಳೆ. ಅನಿಸ್ತೀನ? ಯಾಕೆ ಅನಿಸೋದಿಲ್ಲ? ಯಾಕೆ ಅನಿಸೋದಿಲ್ಲ ಅಂದರೆ 24 ವರ್ಷದಿಂದ ಯೋಗ ಮಾಡ್ತೀನಿ, ತಪ್ಪಿದ್ರೆ ಏರೋಬಿಕ್ಸ್ ಮಾಡ್ತೀನಿ, ತಪ್ಪಿದ್ರೆ ವಾಕಿಂಗ್ ಮಾಡ್ತೀನಿ. 24 ವರ್ಷದ ಹಿಂದೆ ನಾನು ಏರೋಬಿಕ್ಸ್ ಕ್ಲಾಸ್ ಸೇರಿಕೊಂಡಾಗ ನಮ್ಮ ಪಕ್ಕದ ಮನೆಯವರೆಲ್ಲ ಭಾಳ ಜೋರು ಹೆಣ್ಮಗಳಿದ್ದಾಳೆ ಅಂತ ನಮ್ಮ ಅತ್ತಿಗೆ ಹೇಳಿದರು. ಬಹಳ
ಜೋರಿದ್ದಾಳೆ, ಹಾಗೆಲ್ಲ ಕಲ್ಸಕ್ಕೆ ಹೋಗ್ಬೇಡ್ರಿ, ಏನೋ ಡಾನ್ಸ್ ಮಾಡ್ತಾರಂತೆ, ಅಲ್ಲೆಲ್ಲ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅಂತ. ಆ ಸಂದರ್ಭದಲ್ಲಿ ಪಕ್ಕದ ಮನೆಯವ್ರ ಮಾತು ಕೇಳಿ ನಮ್ಮತ್ತೆ ಅವತ್ತು ನನಗೆ ಪ್ರೋತ್ಸಾಹಿಸ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಬಾಯಿ ಮೇಲೆ ಬಟ್ಟಿಟ್ಕೊಳ್ತಾ ಇರಲಿಲ್ಲ. ಆದರೆ ನಮ್ಮತ್ತೆ ನನ್ನನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿದ್ರು. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಆಸೆಗೆ ನೀರೆರೆದು ಬೆಳೆಸಿದ್ರು. ಅದಕ್ಕೆ ಮಕ್ಕಳ ತಮ್ಮ ತಂದೆ ತಾಯಿಯ ಒಂದು ಕನಸನ್ನು, ತಮ್ಮ ಬಂಧು ಬಾಂಧವರ ಕನಸನ್ನು ತಾವು ನನಸು ಮಾಡಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ತಮ್ಮ ಉಜ್ವಲ ಭವಿಷ್ಯಕ್ಕೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ಈ ನಮ್ಮ ಏನು ಎಂಟೈರ್ ಟೀಮು ಬಹಳ ಮಂತ್ರ ಮುಗ್ಧ ಆಗುವಂಥ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಾನು ಫ್ಯಾಕಲ್ಟಿ ಇರ್ಬೋದು, ಕುಲಪತಿಯವರು ಇರ್ಬೋದು, ಕುಲಸಚಿವರು ಇರ್ಬೋದು, ಎಲ್ಲರೂ ಬಹಳ ಚೆನ್ನಾಗಿ ಭಾಷಣ ಕೇಳ್ತಾ ಇದ್ದಾರೆ ಒಂದು ಕಡೆಯಿಂದ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೆಣ್ಣುತನವನ್ನು, ಏನು ಒಂದು ಮಹಿಳಾ ಗೀತೆಯನ್ನು ನಾವು ಕೇಳಿದ್ವಿ. ಇದು ನಮ್ಮ ಮಂತ್ರ ಆಗಲಿ, ದಿನನಿತ್ಯದ ಒಂದು ಮಂತ್ರ ಆಗಲಿ. ಮಹಿಳೆಗೆ ವೈರಿ ಅಲ್ಲ. ಇವತ್ತು ಮಹಿಳೆ ಅತಿ ಪ್ರಿಯಳು ಅನ್ನುವಂಥ ಒಂದು ಭಾವನೆಯನ್ನು ನಾವೆಲ್ಲರೂ ಇಟ್ಕೊಳ್ಳೋಣ. ಜಾತಿ ಯಾವತ್ತು ಮಾಡೋದು ಬೇಡ, ಜಾತಿ ಒಂದು ತರಬೇಡಿ, ನಾವೆಲ್ಲರೂ ಒಂದೇ. ನಾನು ಮುಂಚೆನೇ ಹೇಳ್ದ ಹಾಗೆ ಎಷ್ಟು ದಿನ ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಒಂದೇ. ಧರ್ಮ, ಜಾತಿ, ಕುಲ ಇವ್ಯಾವೂ ಬೇಡ, ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಂಡು ಮಾನವ ಜಾತಿಗೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋವಂಥ ಒಂದು ಭಾವನೆಯನ್ನು ಇಟ್ಕೊಂಡು ತಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದೀನಿ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕೂಡ ತಾವು ಬರಮಾಡಿಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಬ್ಬ ತಾಯಿಯಾಗಿ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ. ಯಾಕಂದರೆ ಒಬ್ಬ ರೈತನ ಮಗಳಾಗಿ ಬಹಳಷ್ಟು ಕಷ್ಟವನ್ನು, ಬಹಳಷ್ಟು ಮುಜುಗರವನ್ನು, ಬಹಳಷ್ಟು ಏಳು ಬೀಳುಗಳನ್ನು ನೋಡಿ ಈ ಮಟ್ಟಕ್ಕೆ ರಾಜ್ಯದಲ್ಲಿ 7.5 ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಬಳು ಮಹಿಳೆ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ಸ್ವಲ್ಪ ಏನೋ ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ. ಅದು ಸಮಾಜಕ್ಕೆ ಬಿಟ್ಟಿದ್ದು, ನನ್ನ ಮಕ್ಕಳಿಗೆ ಬಿಟ್ಟಿದ್ದು. ನಾನು ಇಷ್ಟೇ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ. ಮಹಿಳೆ ಅಂತಂದ್ರೆ ನನಗೆ ಅತ್ಯಂತ ಪ್ರೀತಿಯ ವಿಷಯ. ನನಗೆ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್ ಎಲ್ಲರೂ ನನಗೆ ನನ್ನ ವಿಚಾರಧಾರೆಯನ್ನು ಕೇಳಿ ನಾನು ಫೆಮಿನಿಸ್ಟ್ ಅಂತ ಹೇಳ್ತಾರೆ. ಹೌದು, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ಎಸ್ ಐ ಆಮ್ ಫೆಮಿನಿಸ್ಟ್. ಯಾಕಂತಂದರೆ ಒಬ್ಬ ಮಹಿಳೆ ಅಂತ ಅಂದ ತಕ್ಷಣವೇ ನೀವಿಲ್ಲಿ ಕೂತ್ಕೊಂಡಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಮೇಲೆ ಕೋಪಿಸ್ಕೋಬೇಡಿ. ಯಾಕಂತಂದರೆ ನೀವು 100 ಮೀಟರ್ ಓಡಿದ್ರೆ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಆದರೆ ಅದೇ ಮಹಿಳೆ 1000 ಮೀಟರ್ ಓಡಿದ್ರು ನಮಗೆ ಗೋಲ್ಡ್ ಮೆಡಲ್ ಯಾಕೆ ಕೊಡಬೇಕು ಅಂತ ವಿಚಾರ ಮಾಡುವಂಥ ವಿಚಾರವಂತರು ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ ಅಂತ ಬಹಳಷ್ಟು ದುರಾದೃಷ್ಟಕರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಮಹಿಳೆಯರು, ನಾವು ಸಾಧನೆ ಮಾಡದೇ ಇರುವಂಥ ಕ್ಷೇತ್ರಗಳು ಇವತ್ತು ಯಾವುದು ಉಳಿದಿಲ್ಲ. ಬೇರೆ ಎಲ್ಲ ಮಹಿಳಾ ವಿಚಾರ ಸಂಕಿರಣದಲ್ಲಿ ಮಹಿಳೆಯರ ವಿಚಾರ ಬಂದಾಗ ಪ್ರಸ್ತುತ ಭಾಷಣಕಾರರು ಎಲ್ಲರೂ ಅದನ್ನೇ ಹೇಳೋದು, ನಾವು ಈ ಕ್ಷೇತ್ರದಲ್ಲಿ ಮುಂದಿದ್ದೀವಿ, ಶೈಕ್ಷಣಿಕ ಕ್ಷೇತ್ರ, ವೈಜ್ಞಾನಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಎಲ್ಲದರಲ್ಲೂ ನಾವು ಮುಂದಿದ್ದೀವಿ, ನಾವೆಲ್ಲೂ ಹಿಂದಿಲ್ಲ ಅಂತ ಪ್ರತಿಯೊಬ್ಬ ಭಾಷಣಕಾರರು ಅದನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ನಿಮಗೆ ನಾನು ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದರೆ, ವಿದ್ಯಾರ್ಥಿ ಜೀವನ ಅಂತಂದರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಆದರೆ ಅದು ಕಾಲೇಜ್ ವಿದ್ಯಾರ್ಥಿ ಜೀವನ ಅಂತಂದರೆ ನೀವು ನಿಮ್ಮ ಜೀವನದ ವಿಕಸನವನ್ನು ಮಾಡಿಕೊಳ್ಳುವಂಥ ಒಂದು ಗೋಲ್ಡನ್ ಪೀರಿಯಡ್ ಇದು. ಇತ್ತಗೆ ಚಿಕ್ಕವರು ಅಲ್ಲ, ಈ ಕಡೆ ತುಂಬ ದೊಡ್ಡವರು ಅಲ್ಲ. ಮುಂದೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನುವಂಥ ಕನಸನ್ನು ಕಾಣುವಂಥ ಘಟ್ಟ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಘಟ್ಟ ಯಾವುದಾದ್ರೂ ಇದ್ರೆ ಅದು ಕಾಲೇಜ್ ಡೇಸ್. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಬಹಳಷ್ಟು ಎತ್ತರಕ್ಕೆ ಭಾರತ ದೇಶ ಬೆಳೀತಾ ಇದೆ. ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಕಾಂಪಿಟೇಷನ್ ಬಹಳಷ್ಟು ಇದೆ. ಯಾವ ಮಟ್ಟಕ್ಕೆ ಕಾಂಪಿಟೇಷನ್ ಇದೆ ಅಂತಂದರೆ
ನಮಗೆ ಗೊತ್ತೇ ಆಗಿರೋದಿಲ್ಲ ನಮ್ಮ ಪಕ್ಕದವರು ಯಾವಾಗ ನಮ್ಮನ್ನ ಹಿಂದಾಕಿ ಮುಂದೆ ಹೋಗಿರ್ತಾರೆ ಅಂತ. ಆದ್ರೆ ಮಹಿಳೆಯರ ಒಂದು ಗುಣಧರ್ಮ ಇವರೆಲ್ಲ ನಮ್ಮನ್ನ ಏನು ಹೇಳಿ ಮಾಡಿದ್ದಾರೆ ಅಂತಂದ್ರೆ, 3 ಕುಲಾಯಿಗಳು ಒಂದು ಕಡೆ ಕೂಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಈಗ ಅದು ನಮಗೆ ಪ್ರಸ್ತುತ ಅಲ್ಲ. ಬಟ್ ಒಂದು ಮಾತನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಉಪ್ಪಿಗೆ ನೀರಿನಿಂದಲೇ ಜನ್ಮ. ಉಪ್ಪಿಗೆ ನೀರಿನಿಂದಲೇ ಜನ್ಮ. ಆದ್ರೆ ದುರಾದೃಷ್ಟ ಅದೇ ಉಪ್ಪಿಗೆ ಆ ನೀರಿನಿಂದಲೇ ಮರಣ ಅಲ್ವಾ? ತುಂಬಾ ಅರ್ಥ ಇದೆಯಲ್ಲ ಇದರಲ್ಲಿ. ನಾವು ಮಹಿಳೆಯರು ಒಂದಾಗಿರೋದನ್ನ, ನಾನು ಇಲ್ಲಿ ಬಂದ ತಕ್ಷಣ ನಮ್ಮ ಕುಲಸಚಿವರು ಕುಲಪತಿಗಳು ಒಂದು ಮಾತನ್ನ ಹೇಳಿದ್ರು, ಇದು ಮಹಿಳಾ ಗೀತೆ. ನಾನು ನಾಡಗೀತೆ ಕೇಳಿದ್ದೆ, ರೈತ ಗೀತೆ ಕೇಳಿದ್ದೆ, ಇವತ್ತು ಮಹಿಳಾ ಗೀತೆಯನ್ನ ಕೇಳಿದೆ. ಆ ಮಹಿಳಾ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು, ನಾವು ಒಂದೇ, ನಾವು ಒಂದೇ, ನಾವೆಲ್ಲರೂ ಒಂದೇ ಅಂತ ಹಾಡ್ತಾ ಇದ್ರು. ಹೌದು, ನಾವೆಲ್ಲ ಒಂದು. ಅದರಲ್ಲಿ ವಿಶೇಷವಾಗಿ ಒಬ್ಬ ವಿಕಲಚೇತನ ಒಬ್ಬ ಹುಡುಗಿ ಕೂಡ ಇದೆ ಅಲ್ವಾ? ಏನು ಅವಳ ಹೆಸರು? ಗಾಯತ್ರಿ. ನಾನು ನೋಡಿದೆ, ಇನ್ನಿಬ್ರು ಹುಡುಗಿಯರು ಅವಳನ್ನ ಹತ್ರಕ್ಕೆ ಕರ್ಕೊಂಡು ಅವಳಿಗೆ ಸಹಾಯ ಮಾಡಿಕೊಂಡು ಮುಂದೆ ಕರ್ಕೊಂಡು ನಿಂತು ಕೂಡ ಅದನ್ನ ಹಾಡೋದನ್ನು ಕೂಡ ನಾನು ಗಮನಿಸಿದೆ. ಇದು ನಮ್ಮ ಸಮಾಜ. ಈ ರೀತಿ ಮಹಿಳೆಯರು, ಈ ರೀತಿ ಹೆಣ್ಮಕ್ಳು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿ, ಸಹಕಾರ ಮಾಡಿ, ಯಾವುದೇ ಜಲಸ್ ಇಲ್ಲದೆ ಎಲ್ಲರೂ ನಾವು ಒಂದಾಗಿ ಮುಂದೆ ಸಾಗೋಣ ಅನ್ನುವಂಥ ಗುಣಧರ್ಮವನ್ನ ನಾವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಪಾವನ ಆಗುತ್ತೆ. ಇವತ್ತು ಸರ್ಕಾರಗಳು, ಇವತ್ತು ನಮ್ಮ ಪಾಲಕರು, ಇವತ್ತು ನಮ್ಮ ತಂದೆ ತಾಯಿಯಂದ್ರು ಏನ್ ಕನಸನ್ನ ಕಾಣ್ತಾರೆ. ಒಂದ್ ಜಮಾನ ಇತ್ತು, ಒಂದ್ ಹಳೆ ಪದ್ಧತಿ ಇತ್ತು. ಮಹಿಳೆ ಅಂದ ತಕ್ಷಣ ಬರೀ ತೊಟ್ಲ ಒಂದ್ ತೂಗ್ಲಿಕ್ಕೆ, ಅಡಿಗೆ ಮನೆಗೆ ಸೀಮಿತ ಅನ್ನೋದಿತ್ತು. ಆದ್ರೆ ಇವತ್ತು ಹಾಗಿಲ್ಲ. ಹೆಣ್ಣು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂಭ್ರಮ ಸಂತೋಷ ಪಡ್ತಾರೆ, ಗಂಡು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂತೋಷ ಸಂಭ್ರಮವನ್ನ ಪಡುವಂತ ಈ ಯುಗದಲ್ಲಿ ನಾವು ಯಾವ ರೀತಿ ಬದುಕನ್ನ ಸಾಗಿಸ್ಬೇಕು. ನಾನು ಅನೇಕ ನನ್ನ PRO ಇದ್ದಾರೆ, ಕೆಲವು ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ಪಟ್ಟಿ ಮಾಡಿಕೊಡಿ, ನಾಳೆ ಮಕ್ಕಳ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ನಾನು ನೋಡಿದಾಗ ಈ ಪಟ್ಟಿಯನ್ನ ನಿಮಗೆ ಓದಿ ಹೇಳೋಕ್ಕಿಂತ ಮುಂಚೆ ನಾನು ಸ್ಟಡಿ ಮಾಡಿದಾಗ ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ತು. ನಾನು ಅನ್ಕೊಂಡೆ, ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ಏನು ಬ್ಯಾಟಲ್ ಇದೆ, ಛಲ, ಅದೇ ಬಿಡದೆ, ನಾನು ಅದನ್ನ ಬಿಡದೆ ಬೆನ್ನು ಹತ್ತಿ ನಾನು ಸಾಧನೆ ಮಾಡಿದ್ದೀನಿ. ಪ್ರತಿಯೊಂದು ಹಂತದಲ್ಲಿ ನಾನು ಪರೀಕ್ಷೆಯನ್ನ ಕೊಡ್ಬೇಕು. ಅದರಲ್ಲೂ ವಿಶೇಷವಾಗಿ ನಾವು ರಾಜಕಾರಣದಲ್ಲಿದ್ದವರು, ನಮ್ಮ ಮೀಡಿಯಾ ಸಹೋದರರು ಇದ್ದಾರೆ, ಒಮ್ಮೆ ಗುಗ್ಲಿ ಒಗಿತಾರೆ, ಬೌನ್ಸರ್ ಹಾಕ್ತಾರೆ, ಒಮ್ಮೆ ನನ್ ಸ್ಟಡಿ ಆಡ್ಬೇಕು, ಡ್ರೈವ್ ಹೊಡಿಬೇಕು, 4 ಹೊಡಿಬೇಕು, ಒಮ್ಮೊಮ್ಮೆ ನನಗೆ ಹಿಟ್ ವಿಕೆಟ್ ಮಾಡ್ಬಿಡ್ತಾರೆ. ನಾನು ಹೇಳೋದ್ ಚಿಂತನೆ ಏನು ಅಂತಂದ್ರೆ, ಮಕ್ಕಳೇ, 16,100 ಜೀವರಾಶಿನೋ 16,000 ಜೀವರಾಶಿನೋ ನಂಗೆ ಗೊತ್ತಿಲ್ಲ, ನಾನಂದ್ರೂ ನಿಮ್ಮಷ್ಟು ಕಲ್ತಿಲ್ಲ. ಇಷ್ಟೊಂದು ಜೀವರಾಶಿಯಲ್ಲಿ ಮನುಷ್ಯ ಆಗಿ ಹುಟ್ಟಿದ್ದೇ ಬಹಳಷ್ಟು ದೊಡ್ಡ ಪುಣ್ಯ. ನಮ್ದು ಬಹಳಷ್ಟು ದೊಡ್ಡ ಪುಣ್ಯ ಮಾಡಿ ಬಂದಿದ್ದೀವಿ. ನಾಯಿಯಾಗಿ ಹುಟ್ಟಿಲ್ಲ, ನರಿಯಾಗಿ ಹುಟ್ಟಿಲ್ಲ, ಕೋಳಿಯಾಗಿ ಹುಟ್ಟಿಲ್ಲ, ನೊಣ ಆಗಿ ಹುಟ್ಟಿಲ್ಲ, ಕತ್ತಿಯಾಗಿ ಆಗಿಲ್ಲ. ನಾವು ಮನುಷ್ಯರು. ನಮಗೆ ತಪ್ಪು ಯಾವುದು, ಸರಿ ಯಾವುದು ವಿಚಾರ ಮಾಡುವಂತ ಶಕ್ತಿಯನ್ನ ಆ ಭಗವಂತ ಕೊಟ್ಟಿದ್ದಾನೆ. ಸುಂದರವಾದಂಥ ಸಮಾಜ, ಸುಂದರವಾದಂಥ ದೇಶ, ಸುಂದರವಾದಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ. ಇಂಥ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ, ಈ ದೇಶದಲ್ಲಿ, ಬಸವಣ್ಣನ ನಾಡಿನಲ್ಲಿ, ಅಕ್ಕ ಮಹಾದೇವಿಯ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ಇಂಥ ಎಲ್ಲ ಮಾರ್ಗದರ್ಶಕರು ಇದ್ದಾಗ ನಮ್ಮ ಜೀವನವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಕಷ್ಟ ಯಾರಿಗಿರೋದಿಲ್ಲ ಬಂಧು, ಕಷ್ಟ ಯಾರಿಗಿರೋದಿಲ್ಲ. ಪ್ರಧಾನಮಂತ್ರಿಗಳಿಗೂ ಕಷ್ಟ ಇರುತ್ತೆ, ಕೂಲಿಕಾರನಿಗೂ ಕಷ್ಟ ಇರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕಷ್ಟ ಇರುತ್ತೆ, ತುಳಸಿ ನಮ್ಮ ಕುಲಪತಿಗಳಾದಂಥ ತುಳಸಿ ಅವ್ರಿಗೂ ಕಷ್ಟ ಇರುತ್ತೆ, ತಮಗೂ ಕಷ್ಟ ಇರುತ್ತೆ. ಆದ್ರೆ ಜೀವನದಲ್ಲಿ ಗುರಿ ಇಲ್ಲದೆ ನಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನನಿಗೆ ಯಾವ ರೀತಿ ಪಾರಿವಾಳದ ಕಣ್ಣಷ್ಟೇ ಕಾಣಿಸ್ತಾ ಇತ್ತು ಜೀವನದಲ್ಲಿ, ಅದನ್ನೊಂದೇ ಕಾಣಿಸ್ತಾ ಇತ್ತು, ಅದನ್ನೊಂದೇ ಗುರಿ ಇಟ್ಟು ಹೊಡಿಬೇಕು ಅಂತ ಹೇಳಿ, ಹಾಗೆ
ನಿಮಗೆ ಜೀವನದಲ್ಲಿ ಗುರಿ ಇಲ್ಲ ಅಂತಂದ್ರೆ ನೀವು ಮಾಡಿದ್ದೆಲ್ಲ ಬೋರ್ಗಲ್ ಮೇಲೆ ನೀರು ಹೊಯ್ದ, ನಿಮಗೆ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಗುರಿ ಇರಲೇಬೇಕು. ಪ್ರಾಮಾಣಿಕವಾದಂತ ಪ್ರಯತ್ನ, ಗುರಿ ಇದ್ರೆ ನಿಮ್ಮ ತಂದೆ ತಾಯಿಗಳು ಕಂಡಂತ ಕನಸನ್ನ ತಾವು ಈಡೇರಿಸ್ತೀರ. ತಮ್ಮ ತಂದೆ ತಾಯಿ ಸ್ವಲ್ಪ ವಿಚಾರ ಮಾಡಿ ಮಕ್ಕಳ, ನಾಳೆ ನೀವು ಕೂಡ ತಾಯಿಗಳಾಗ್ತೀರ. ಸ್ವಲ್ಪ ವಿಚಾರ ಮಾಡಿ, ಅವ್ರು ಯಾವ ಕಷ್ಟದಿಂದ ತಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಿಮಗೆ ನಾನು ನನ್ನ ಜೀವನದ ಒಂದು ಇದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಂದು ಹಳ್ಳಿಯಿಂದ ಬಂದಂಥವಳು, ಚಿಕ್ಕ ಹಟ್ಟಿಯೊಳಿ. ಖಾನಾಪುರ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಖಾನಾಪುರ ಕ್ಷೇತ್ರ. ಇವತ್ತಿಗೂ ಕೂಡ ಅಂತ ಕ್ಷೇತ್ರದ ಒಂದು 300-320 ಮತದಾರರಿದ್ದಂತ ಒಂದು ಚಿಕ್ಕ ಹಳ್ಳಿ ಈಗ 1000 ಮತದಾರರಾಗಿದ್ದಾರೆ. ಕೆಂಪು ಬಸ್ನಲ್ಲಿ ಓಡಾಡಿ, ನಾನು ಕೆಂಪು ಬಸ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಂಪು ಬಸ್ನಲ್ಲಿ ಹೋಗಿ ಶಾಲೆಯನ್ನ ಕಲ್ತಂತವಳು, ಒಬ್ಬ ರೈತನ ಮಗಳು. ಆದ್ರೆ ಅವತ್ತಿನ ಛಲ ಏನಿತ್ತೋ ಸ್ಕೂಲ್ ಸಂದರ್ಭದಲ್ಲಿ, ಕಾಲೇಜ್ ಸಂದರ್ಭದಲ್ಲಿ, ಆ ಛಲ ಇವತ್ತೂ ಕೂಡ ನನ್ನಲ್ಲಿದೆ. ಯಾವುದೇ ಒಂದು ಕಷ್ಟ ಬಂದಾಗ ಅದನ್ನ ಸ್ವೀಕಾರ ಮಾಡ್ತೀನಿ, ಹಿಂದೆ ಓಡಿ ಹೋಗೋದಿಲ್ಲ. ನಾನು ಅದಕ್ಕೆ ಹೇಳೋದು ನಾವು ಮನುಷ್ಯರು ಅಂತ. ಒಂದು ಇರುವೆ ಉದಾಹರಣೆ ಕೊಡ್ಲಿ. ಒಂದು ಇರುವೆ ಅಲ್ಲ, ಅದು ತನ್ನ ಪಾಡಿಗೆ ತನ್ನ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಸ್ವಲ್ಪ ಹೊಡಿರಿ ಅದನ್ನ, ಏನ್ ಮಾಡುತ್ತೆ? ಮತ್ತೆ ಅದೇ ದಾರಿಗೆ ಬರುತ್ತೆ. ಟ್ರೈ ಮಾಡಿ. ಒಂದು ಸಾಲಿರುತ್ತೆ, ಒಂದು ಸಾಲಿನಲ್ಲಿ ಇರುವೆಗಳು ಹೋಗ್ತಾ ಇರ್ತವೆ. ಆ ಸಾಲನ್ನ ಸ್ವಲ್ಪ ಶೇಕ್ ಮಾಡಿ, 2 ನಿಮಿಷ, ಮತ್ತೆ ಒಂದೇ ಸಾಲು ಹೋಗ್ತವೆ. ಮತ್ತೆ ಶೇಕ್ ಮಾಡಿ ಅದನ್ನ ಕಡ್ಡಿಯಿಂದ, ಮತ್ತೆ ಒಂದೇ ಸಾಲಿಗೆ ಹೋಗ್ತವೆ. ಕೈಯಿಂದ ಹೊಡೆಯಕ್ಕೆ ಹೋಗಿ ನಿಮ್ ಕೈ ಕಡಿ ಹಿಡ್ಕೊಂಡು ಬಿಡುತ್ತೆ. ಹೇಳೋ ತಾತ್ಪರ್ಯ, ಆ ಇರುವೆಗೂ ಕಣ್ಣಿಲ್ಲ, ಏನೂ ಇಲ್ಲ. ಆ ಇರುವೆಗೂ ಕೂಡ ಒಂದು ಸ್ವಾಭಿಮಾನ ಇದೆ. 6 ತಿಂಗಳ ಮುಂಚೆ ಮಳೆಗಾಲ ಬರುತ್ತೆ ಅಂತ ಹೇಳಿ ಆ ಇರುವೆ 6 ತಿಂಗಳ ಮುಂಚೆ ತನ್ನ ಆಹಾರವನ್ನು ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಹಾಗಾದ್ರೆ ನಾವು ಮನುಷ್ಯರು ಮುಂದಿನ, ಈಗೇನಿಲ್ಲ ಅಂದ್ರೆ ಒಂದು 20 ವರ್ಷ ಇರ್ಬೋದ್ರ ನನ್ನ ಮಕ್ಕಳಿಗೆ ಏಜು, ಇನ್ನು 80 ವರ್ಷಕ್ಕೆ ತಮ್ಮ ಭವಿಷ್ಯಕ್ಕೆ 6 ತಿಂಗಳಿಗೆ ಆ ಇರುವೆ ಊಟ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. 80 ವರ್ಷ ಈ ನಾಡಿನಲ್ಲಿ ತಮ್ಮ ಜೀವನವನ್ನ ಯಾವ ಮಟ್ಟಕ್ಕೆ ರೂಪಿಸ್ಕೊಳ್ಬೇಕು ಅನ್ನೋದು ತಮ್ಮ ಪರಿಕಲ್ಪನೆ ಇರಬೇಕಾ ಬೇಡ? ಇರಬೇಕಾ ಬೇಡ ಹೇಳಿ? ನನ್ಗೇನು, ಅಪ್ಪ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವ್ವ ಟೀಚರು ಪ್ರೊಫೆಸರು ಇದ್ದಾರೆ, ಬಹಳ ಒಳ್ಳೆ ಒಬ್ಬ ಇಂಜಿನಿಯರ್ನ ಡಾಕ್ಟರ್ನ ನೋಡಿ ಮದುವೆ ಮಾಡಿಕೊಡ್ತಾರೆ. ಆರಾಮಾಗಿ ಜಮ್ ಅಂತ ಬೆಂಗಳೂರಿಗೋ ಪುಣಾಗೋ ಮುಂಬೈಗೋ ಹೋಗ್ತೀನಿ. ಇನ್ನೂ ಸ್ವಲ್ಪ ಒಳ್ಳೆಯದಿತ್ತಂದ್ರೆ ನಾನು US ಹೋಗ್ತೀನಿ. ಇದು ಅಲ್ಲ ಮಕ್ಕಳ. ನೀವು ಈ ರೀತಿ ಭಾವನೆಯನ್ನ ತಾವೇನಾದ್ರೂ ತಮ್ಮ ಮನಸ್ಸಿನಲ್ಲಿ ತಂದ್ಕೊಂಡ್ರೆ ಇನ್ನು 5 ವರ್ಷಕ್ಕೆ ತಮ್ಮ ಹೊಟ್ಟೆಯಿಂದ ಹುಟ್ಟುವಂತ ಮಕ್ಕಳಿಗೆ ಏನ್ ಪಾಠ ಕಲಿಸ್ಕೊಡ್ತೀರ? ಅವ್ರಿಗೇನ್ ಜೀವನದ ಅಭ್ಯಾಸವನ್ನ ಹೇಳ್ತೀರ? ಗುರಿ ಇಟ್ಕೊಳ್ಳಿ. ಜೀವನದಲ್ಲಿ ಹೋರಾಟ ಬಹಳ ಮುಖ್ಯ. ಹೋರಾಟ ಅಂತಂದ್ರೆ ಕೈಯಲ್ಲಿ ಕಡಗ ಕತ್ತಿ ಇಟ್ಕೊಂಡು ಹೋರಾಟ ಮಾಡೋದಲ್ಲ. ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ನೀವು ಅನ್ಕೊಂಡಿರೋದನ್ನ ಸಾಧಿಸ್ಲಿಕ್ಕೆ ಹೋರಾಟ ಮಾಡಿ. ಅವಾಗ ನಿಜವಾದ ಅರ್ಥದಲ್ಲಿ ಒಂದು ಜೀವನ ಸ್ವಾರ್ಥಕತೆಯನ್ನ ಮುಟ್ಟುತ್ತೆ. ಕೆಲವು ಮಹಿಳಾ ಸಾಧಕಿಯರ ಬಗ್ಗೆ ನಾನು ತಮಗೆ ಹೇಳಬೇಕು ಅಂತ ಹೇಳಿ ಬಹಳಷ್ಟು ಅನ್ಕೊಂಡು ಇಲ್ಲಿ ಬಂದಿದ್ದೀನಿ. ಅರುಣಿಮಾ ಸಿನ್ಹಾ ಅಂತ ಗೊತ್ತಾ? ಇವಳ ಬಗ್ಗೆ ಗೊತ್ತಾ ಮಕ್ಕಳ? ಅರುಣಿಮಾ ಸಿನ್ಹಾ 2013ರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಪ್ರಥಮ ಅಂಗವಿಕಲ ಮಹಿಳೆ, ಮೊದಲ ಅಂಗವಿಕಲ ಮಹಿಳೆ. 2 ಕಿಲೋಮೀಟರ್ ನಡೆಯಕ್ಕಾಗಲ್ಲ ನಮಗೆ, 2 ಕಿಲೋಮೀಟರ್ ನಡೆಯಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅರುಣಿಮಾ ಸಿನ್ಹಾ 2013ರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಎತ್ತಿದ್ರು. ಏನಾಗಿತ್ತುಪ್ಪ ಅಂದ್ರೆ 2011ರಲ್ಲಿ ಕೆಲವು ಜನ ದರೋಡೆಕೋರರು ಅವರ ರೈಲ್ನಲ್ಲಿ ಹೋಗ್ಬೇಕಾದ್ರೆ, ಆ ಯಮ್ಮ ರೈಲ್ನಲ್ಲಿ ಹೋಗ್ಬೇಕಾದ್ರೆ ರೈಲ್ನಿಂದ ಅವಳನ್ನ ದುಗಿಸ್ತಾರೆ, ತಳ್ತಾರೆ. ಅದ್ರ ಪರಿಣಾಮ ಎಡಗಾಲ್ ಮೊಣಕಾಲ್ ಕೆಳಗಡೆ ಅವಳನ್ನ ಕಂಪ್ಲೀಟ್ ಆಗಿ ಅವಳ ಕಾಲನ್ನ ಕತ್ತರಿಸ್ಬೇಕಾಗುತ್ತೆ. ಅವಳು ಮಾಡದೇ ಇರುವಂತ ತಪ್ಪಿಗೆ ದರೋಡೆಕೋರರು
ರೈಲ್ನಲ್ಲಿ ಅವಳು ಚೆನ್ನಾಗೇ ಇದ್ಲು, ಸಬತ್ತಾಗೇ ಇದ್ಲು. ಆದ್ರೆ ರೈಲ್ನಲ್ಲಿ ಕಳ್ಳರು ಹೀಗೆ ಮಾಡಿದಾಗ ಅವಳ ಕಾಲನ್ನ ಕತ್ತರಿಸಿ ಅಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಇನ್ನು ಚಿಕಿತ್ಸೆಯನ್ನ ಪಡಿತಾರಂತ ಸಂದರ್ಭದಲ್ಲಿ ಅವಳು ಎಂತ ಗುರಿಯನ್ನ ಮತ್ಲಬ್ ನೀವು ಅರ್ಥ ಮಾಡ್ಕೊಳ್ಳಿ, ಅವಳು ಕಾಲಿಲ್ಲ, ಒಂದು ಕಾಲಿಲ್ಲ, ಇನ್ನು ಚಿಕಿತ್ಸೆ ನಡೀತಾ ಇದೆ, ಇನ್ನು ಗುಣಮುಖ ಆಗಲ್ಲ. ಆ ಟೈಮಲ್ಲಿ ಆ ಬೆಡ್ ಮೇಲೆ ಅವಳು ಹೇಳ್ತಾಳೆ ನನ್ನ ಕಾಲು ಇಲ್ದಿದ್ರು ಪರವಾಗಿಲ್ಲ, ಮೌಂಟ್ ಎವರೆಸ್ಟ್ ಅನ್ನು ಎತ್ತೀನಿ ಅಂತ. ಅಂದ್ರೆ ಆ ಕನಸು, ಆ ಭಾವನೆಯನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಅದು ಸಾಧ್ಯನಾ ಅಥವಾ ಅಸಾಧ್ಯನಾ? ಆದ್ರೆ ಅದನ್ನ ಸಾಧಿಸಿ ತೋರಿಸು. ಅದಕ್ಕೆ ನಾನು ಹೇಳೋದು, ಮಹಿಳೆ ಅಂದ್ರೆ ಸಾಧನೆ, ಸಾಧನೆ ಅಂತಂದ್ರೆ ಮಹಿಳೆ. ಅಲ್ಲಿ ಮೌಂಟ್ ಎವರೆಸ್ಟ್ ಮೇಲೆ ನಮ್ಮ ಭಾರತ ದೇಶದ ಧ್ವಜವನ್ನ ಹಾರಿಸಿ ಅವಳು ತನ್ನ ಗುರಿಯನ್ನ ಮುಟ್ಟಿದ್ಲು. ಅದೇ ರೀತಿ ಸುಪ್ರಿಯಾ ರಾಯ್ 13ನೇ ವಯಸ್ಸಿಗೆ ಇವರು ಬಹಳಷ್ಟು ಎಲೆಮರೆ ಕಾಯಿ ತರ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಎಲ್ಲರೂ ಹೇಳಿರೋ ಹಾಗೆ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ಹೇಳಬಹುದು, ಕಿರಣ್ ಮುಜುಮ್ದಾರ್ ಬಗ್ಗೆ ಹೇಳ್ಬೋದು. ಬಟ್ ಇವ್ರು ಇದಾರಲ್ಲ, ಇವ್ರ ಸಾಧನೆ ನಮಗೆ ಬಹಳ ಪ್ರೇರಣೆ. ಸುಧಾಮೂರ್ತಿಯವರು, ಕಿರಣ್ ಮುಜುಮ್ದಾರ್ ಅವರು ಎತ್ತರದಲ್ಲಿದ್ದಾರೆ, ಬಟ್ ಇವ್ರು ಸಂಘರ್ಷ ಮಾಡಿ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಒಂದೇ ಕೇಳಿ. ಸುಪ್ರಿಯಾ ರಾಯ್ 13ನೇ ವಯಸ್ಸಿಗೆ ಮದುವೆ ಆಯ್ತು. ಎಷ್ಟನೇ ವಯಸ್ಸಿಗೆ? ನಾನು ಯಾವ ವಯಸ್ಸಿನಲ್ಲಿ ಮದುವೆ ಆದೆ ಅಂತಂದ್ರೆ ಈಗಲೇ ಕೇಸ್ ಹಾಕ್ಬಿಡ್ತಾರೆ, ಮೊದಲೇ ನನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ, ಅದೇ ದೊಡ್ಡ ಹೆಡ್ಲೈನ್ ಆಗ್ಬಿಡುತ್ತೆ. 13ನೇ ವಯಸ್ಸಿಗೆ ಸುಪ್ರಿಯಾ ರಾಯ್ ಅವರು ಮದುವೆಯಾಗಿ 10ನೇ ತರಗತಿ ಪರೀಕ್ಷೆ ಬರೆದಾಗ ತೊಡೆ ಮೇಲೆ ಕೂಸಿತ್ತು, ತೊಡೆ ಮೇಲೆ ಕೂಸಿತ್ತು. ಇವತ್ತು 80 ಕೋಟಿ ರೂಪಾಯಿಯ ವಾರ್ಷಿಕ ಲಾಭ ಮಾಡುವಂತ ಕ್ವೀನ್ಸ್ ಬೇಕರಿಯನ್ನ ವೆಸ್ಟ್ ಬೆಂಗಾಲ್ದಲ್ಲಿ ನಡೆಸ್ತಾರೆ. ಒಂದು ವರ್ಷಕ್ಕೆ ಅವ್ರ ಲಾಭ 80 ಕೋಟಿ. ಅವ್ರು 10th ಎಕ್ಸಾಮ್ ಬರೆದಾಗ ತೊಡೆ ಮೇಲೆ ಕೂಸಿತ್ತು. ನಾನು ಕೆಲವು ನನ್ನ ಮಕ್ಕಳನ್ನ ನೋಡ್ತಾ ಇದ್ದೀನಿ,